ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹಾಸನ ಸಮಾವೇಶ ಯಾರ ಪರ ಸಮಾವೇಶ ಕೂಡ ಅಲ್ಲ ಅಂತ ಅವರು ಹೇಳಿದ್ದಾರೆ. ಬಿಕಾಸ್ ಹೈಕಮಾಂಡ್ ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ ಇದೆ ಅದರಲ್ಲಿ. ಹಿಂಗಾಗಿ ಅವರು ಆ ಹೇಳಿಕೆಯನ್ನು ಕೊಡಲೇಬೇಕು, ಇಲ್ಲಾಂದ್ರೆ ಓಪನ್ ಆಗಿ ಹೇಳಕ್ಕಾಗತ್ತಾ? ಇಲ್ಲ ಸಿದ್ದರಾಮಯ್ಯ ಅವ್ರಿಗೋಸ್ಕರನೇ ಇದನ್ನ ಮಾಡ್ತಾ ಇದೀವಿ, ತಲೆ ಮೇಲೆ ಹೊತ್ಕೊಂಡು ಮೆರೆಸೋದಕ್ಕೋಸ್ಕರ ಇದನ್ನ ಮಾಡ್ತಾ ಇದೀವಿ ಅಂತ ಹೇಳಕ್ಕಾಗಲ್ಲ. ಸೊ ಕೆಎನ್ ರಾಜಣ್ಣ ಅವರು ಅವರ ಸ್ಟೇಟ್ಮೆಂಟ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಮತ್ತು ಒಪ್ಪಂದ ಆಗಿದೆಯಾ ಬಿಟ್ಟಿದ್ಯಾ ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಹೈಕಮಾಂಡ್ ನಾಯಕರನ್ನು ಕೇಳಬೇಕು ಅಂತ ಕೊಟ್ಟಿದ್ದಾರೆ ಉತ್ತರವನ್ನ. ನಾನು ಇದಕ್ಕೆಲ್ಲ ಉತ್ತರ ಕೊಡುವಂತಹ ಅವಶ್ಯಕತೆ ಇಲ್ಲ ಮತ್ತು ಈ ಸಮಾವೇಶ ನಮ್ಮ ವಿರೋಧಿಗಳಿಗೆ ಶಕ್ತಿ ಪ್ರದರ್ಶನಕ್ಕೆ ಮಾಡ್ತಾ ಇರುವಂತಹ ಸಮಾವೇಶ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಪಕ್ಷದ ಒಳಗಿನ ಅವರ ವಿರೋಧಿಗಳಿಗೋ ಅಥವಾ ವಿಪಕ್ಷಗಳಿಗೋ ಅನ್ನೋದು ಕುತೂಹಲ. ಒಟ್ಟಿನಲ್ಲಿ ಈ ಪವರ್ ಶೇರಿಂಗ್ ವಿಚಾರ ಕಾಂಗ್ರೆಸ್ನಲ್ಲಂತೂ ಅಂತ ಕಲಹಕ್ಕೆ ಮುನ್ನುಡಿಯನ್ನ ಬರ್ತಾ ಇರೋದ್ರಲ್ಲಿ ಯಾವುದೇ ಅನುಮಾನಗಳು ಬೇಡ. ಯಾಕಂದ್ರೆ ಒಬ್ಬೊಬ್ಬ ನಾಯಕರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟು ಕೆಲವರೆಲ್ಲ ವಿಪರೀತವಾಗಿ ಗರಂ ಆಗಿರೋದು, ವಿಚಲಿತರಾಗಿರೋದು ಎಲ್ಲವನ್ನ ತೋರಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ರಾಜಕೀಯ ವಿಪ್ಲವಗಳಿಗೆ ಸಾಕ್ಷಿ ಆಗತ್ತಾ ಪವರ್ ಶೇರಿಂಗ್ ನ ವಿಚಾರ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಸನದಲ್ಲಿ ಇಂದು ಬೃಹತ್ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶನ ಆಯೋಜಿಸಲಾಗಿದೆ. ಈಗಾಗಲೇ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಬೆಳಗ್ಗೆ 11:30 ನಂತರ ಕೈ ಸಮಾವೇಶ ಉದ್ಘಾಟನೆಗೊಳ್ಳಲಿದೆ. ಇದರ ಪರಿಶೀಲನೆಗೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸಿದರೆ ಈಗ ಅವರುಗಳ ಸರ್ ಅಂತಿಮ ಹಂತದ ಸಿದ್ಧತೆ ಪೂರ್ಣಗೊಂಡಿದೆ. ಎಷ್ಟೊತ್ತಿಗೆ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ ಸರ್? 11 ಗಂಟೆ. ಸರ್ ಯಾರ್ಯಾರೆಲ್ಲ ಬರ್ತಾರೆ? ಪ್ರಮುಖವಾಗಿ ಇವತ್ತು ಸಂದೇಶ ಏನು ಸರ್? ಈಗ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಬರ್ತಾರೆ. ಎಐಸಿಸಿಯಿಂದ ಸುರ್ಜೇವಾಲಾ ಅವರು ಬರ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಿಂಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಇರ್ತಾರೆ. ಸರ್ ಈಗ ಇಲ್ಲಿ ಹಾಕಿರ್ತಕ್ಕಂಥ ಕುರ್ಚಿಗಳ ಮೇಲೆ ಸಿದ್ದರಾಮಯ್ಯನವರ ಭಾವಚಿತ್ರಗಳನ್ನ ಇಟ್ಟು ಹೊರಗಡೆಯಿಂದಲೂ ಸಹ ಸಾಕಷ್ಟು ಜನ ಬೆಳಗ್ಗೆಯಿಂದ ಆ ಭಾವಚಿತ್ರನ ಹಿಡಿದು ಘೋಷಣೆಗಳನ್ನ ಕೂಗ್ತಾ ಇರ್ತಾರೆ. ಅದು ಜನರ ಕ್ರಿಯೆ. ಅದಕ್ಕೆ ನಾವೇನು ಉತ್ತರ ಹೇಳಕ್ಕಾಗ್ತದೆ? ಒಬ್ಬರು ಸಿದ್ದರಾಮಯ್ಯನವ್ರ ಭಾವಚಿತ್ರ ಹಿಡಿದು ಬರೋರು ಇರ್ತಾರೆ, ಇನ್ನೊಬ್ಬರು ಭಾವಚಿತ್ರ ಹಿಡಿದು ಬರೋರು ಇರ್ತಾರೆ. ಮತ್ತೆ ಒಬ್ಬೊಬ್ರು ಇಷ್ಟಪಡ್ತಾರೆ, ಒಬ್ರು ಇಷ್ಟಪಡೋದಿಲ್ಲ. ಅದು ಜನಾಭಿಪ್ರಾಯ. ಅದಕ್ಕೆ ನಮ್ದೇನು ಪ್ರತಿಕ್ರಿಯೆ ಇಲ್ಲ. ಈ ಸಮಾವೇಶ ಇವತ್ತು ನಡೀತಾ ಇರತಕ್ಕಂಥ ಸಮಾವೇಶದ ಮೂಲಕ ರಾಜ್ಯದ ಜನತೆಗೆ ಹಾಗೂ ವಿರೋಧ ಪಕ್ಷಗಳು ಏನು ಸಂದೇಶ ಕೊಡ್ತಾರೆ ಸರ್? ಏನು ಸಂದೇಶ? ಅವ್ರೇನು ಸುಳ್ಳು ಹೇಳ್ತಾರೆ, ಸುಳ್ಳನ್ನ ಮತ್ತೆ ಹೇಳ್ಬೇಡ್ರಪ್ಪ. ನೀವು ಸತ್ಯ ಹೇಳಿ. ರಾಜಕಾರಣದಲ್ಲಿ ಯಾರಿಗೇನು ಅಧಿಕಾರ ಶಾಶ್ವತ ಇರೋದಿಲ್ಲ. ಅಧಿಕಾರ ಇಲ್ಲ ಅಂತ ಹೇಳಿ ಅಧಿಕಾರ ಇರೋರ ಮೇಲೆ ಸುಳ್ಳು ಆಪಾದನೆಗಳನ್ನು ಮಾಡಬೇಡಿ ಅಂತ ಹೇಳಲಿಕ್ಕೆ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ, ಬಿಜೆಪಿ ಜೆಡಿಎಸ್ ಮೈತ್ರಿ ವಿರುದ್ಧನ ಸರ್? ನಾವು ಬಿಜೆಪಿ ಜೆಡಿಎಸ್ ಮೈತ್ರಿ ನಮ್ಮ ಯಾರೆಲ್ಲ ವಿರೋಧಗಳಿದ್ದಾರೆ ಅವರ ವಿರೋಧದಲ್ಲಿ ಒಂದು ಶಕ್ತಿ ಪ್ರದರ್ಶನ. ಇದರ ನಡುವೆ ಒಂದು ಒಪ್ಪಂದದ ಮಾತುಗಳು ಸಹ ಈಗ ಕೇಳಿ ಬರ್ತದೆ. ಸಂದೇಶದ ಮೂಲಕ ಏನಾರ ಒಂದು ಆತರ ರೀತಿ ಸಂದೇಶ ಹೋಗುತ್ತೆ ಸರ್? ಒಪ್ಪಂದದ ಮಾತುಗಳು ಕೇಳಿ ಬರ್ತಾ ಇದೆ. ಈ ಮೂಲಕ ಈಗ ಪರಮೇಶ್ವರ್ ಅವರು ಬೇಸರ ವ್ಯಕ್ತಪಡಿಸಿದ್ದು ಬಿಟ್ಟದ್ದು ಅದು ಹೈಕಮಾಂಡ್ ಅವ್ರಿಗೆ ಕೇಳಬೇಕು. ಅದಕ್ಕೆ ನಾನು ಉತ್ತರ ಹೇಳಲಿಕ್ಕೆ ನನಗೆ ಅದಕ್ಕೆ ಅವಶ್ಯಕತೆ ಇಲ್ಲ. ಪರಮೇಶ್ವರ್ ಅವರು ಒಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್. ಏನು ನಾವೆಲ್ಲ ಇರೋದು ಯಾಕೆ ಅವರೇ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಅಂತ ಪರಮೇಶ್ವರ್ ಬೇಸರ ಒಂದು ಕಿಡಿನೂ ಅವರು ಬೇಸರ ವ್ಯಕ್ತಪಡಿಸಿದ್ರೆ, ಅವರು ಸಂತೋಷ ವ್ಯಕ್ತಪಡಿಸಿದ್ರೆ ನಾನೇನು ಹೇಳಲಿಕ್ಕಾಗ್ತದೆ? ಅದು ಅವ್ರಿಗೆ ಸೇರಿದಂತ. ಈ ಸಮಾವೇಶದ ಮೂಲಕ ಅದಕ್ಕೆ ಏನಾರ ಉತ್ತರ ಸಿಗುತ್ತೆ ಅಂತ ಸರ್? ನೋಡೋಣ. ಯಾರ್ಯಾರು ಮಾತಾಡುವಾಗ ಏನೇನು ಬೇಸರ ಹೇಳ್ತಾರೆ, ಯಾರ್ಯಾರು ಅದಕ್ಕೆ ಸಹಮತ ವ್ಯಕ್ತಪಡಿಸ್ತಾರೆ, ಎಲ್ಲ ಅವ್ರ ಮಾತುಗಳಲ್ಲಿ ಕೇಳೋಣ. ನಿಮ್ಮ ಜೊತೆ ನಾನು ಕೇಳ್ತೇನೆ. ಇದು ಜಿಲ್ಲಾ ಉಸ್ತುವಾರಿ ಸಚಿವರಂತ ಕೆಎನ್ ರಾಜಣ್ಣ ಅವರ ಮಾತುಗಳು. ಈಗಾಗಲೇ ಸಮಾವೇಶಕ್ಕೆ ಸಿದ್ಧತೆಗಳು ನಡೆದಿದೆ. ಮುಖ್ಯಮಂತ್ರಿಗಳು 11:30 ನಂತರ ಆಗಮಿಸ್ತಾರೆ. ಆನಂತರ ಸಮಾವೇಶ ಉದ್ಘಾಟನೆ ಆಗಲಿದೆ. ಇಡೀ ಸಮಾವೇಶದ ಮೂಲಕ ಏನು ವಿರೋಧ ಪಕ್ಷಗಳು ಸುಳ್ಳು ಆರೋಪಗಳನ್ನು ಮಾಡಿದೆ ಅದಕ್ಕೆ ಉತ್ತರವನ್ನು ಈ ಸಮಾವೇಶದ ಮೂಲಕ ನೀಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್, BC ಪಬ್ಲಿಕ್ ಟಿವಿ, ಹಾಸನ.